ಸ್ನಾನದ ವಿಡಿಯೋ ಮಾಡಿಕೊಂಡು ಹುಡುಗಿಗೆ ಬ್ಲಾಕ್ ಮೇಲ್ ಮಾಡಿ ಮಂಚಕ್ಕೆ ಕರೆಸಿಕೊಂಡ. ಇವರು ವಿನೋದ್ ಹಾಗೂ ರಾಹುಲ್ ಅಂತ. ಇವರಿಬ್ಬರು ನೇಹಾ ಹಾಗೂ ಕೀರ್ತಿಯ ರೂಮಿಗೆ ಪಾರ್ಟಿ ಮಾಡಲು ಹೋದರೆ ಕೀರ್ತಿ ತನ್ನ ಲವರ್ ವಿನೋದ್ನ ಹತ್ತಿರ ಚೆನ್ನಾಗಿ ರೆಡಿಯಾಗಿ ಹೋಗುತ್ತಾಳೆ. ಅವಾಗ ರಾಹುಲ್, ನೀನು ತುಂಬಾ ಹಾಟ್ ಆಗಿ ಕಾಣುತ್ತಿದ್ದೀಯಾ ಅಂತ ಹೇಳುತ್ತಾ ಕೀರ್ತಿಯನ್ನು ಟಚ್ ಮಾಡುತ್ತಾನೆ. ಅವಾಗ ಕೋಪಗೊಂಡ ಕೀರ್ತಿ ಅವನ ಮೇಲೆ ಕೂಗಾಡಿದರೆ ವಿನೋದ್ ಅವನು ಹಾಗೆಯೇ ತಮಾಷೆ ಮಾಡಿದ ಬಿಡು ಅಂತ ಹೇಳುತ್ತಾ ಕೀರ್ತಿಗೆ ಕಿಸ್ ಕೊಡಲು ಹೋಗುತ್ತಾನೆ. ಅದೇ ಸಮಯಕ್ಕೆ ಡೆಲಿವರಿ ಬಾಯ್ ಒಬ್ಬ ಅಲ್ಲಿಗೆ ಬಂದು ಪಾರ್ಸಲ್ ಕೊಟ್ಟರೆ ಕೀರ್ತಿ ಅದನ್ನು ತೆಗೆದುಕೊಳ್ಳುತ್ತಾಳೆ. ಅವಾಗ ಆ ಡೆಲಿವರಿ ಬಾಯ್ ನಮಗೆ ನಿಮ್ಮ ರೇಟಿಂಗ್ಸ್ ನೀಡಿ ಅಂತ ಹೇಳುತ್ತಾ ಅವಳ ನಂಬರ್ ತೆಗೆದುಕೊಂಡು ಹೋಗುತ್ತಾನೆ. ನಂತರ ವಿನೋದ್ ಕೀರ್ತಿಯನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ನೀನು ನನ್ನ ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳುತ್ತಾನೆ. ಅವಾಗ ಕೀರ್ತಿ, ನಿನ್ನ ಅಮ್ಮನಿಗೆ ನಾನೆಂದರೆ ಆಗುವುದಿಲ್ಲ, ಮುಂದೆ ನೀನೇ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡಿದರೆ ಕೀರ್ತಿಗೆ ಅಲ್ಲಿ ಅವರಿಬ್ಬರನ್ನು ಯಾರೋ ಕದ್ದು ನೋಡುತ್ತಿರುವ ಹಾಗೆ ಅನಿಸಿ ರೂಮಿನಿಂದ ಹೊರಗಡೆ ಬಂದು ನಮ್ಮನ್ನು ಕದ್ದು ನೋಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ ಅಂತ ರಾಹುಲ್ನನ್ನು ಹೊಡೆಯಲು ಹೋಗುತ್ತಾಳೆ. ಅವಾಗ ರಾಹುಲ್, ನಾನೇಕೆ ಹಾಗೆ ಮಾಡಲಿ, ಕೀರ್ತಿ ನನ್ನ ಮೇಲೆ ವಿನಾಕಾರಣ ಅಪವಾದ ಹೊರಿಸುತ್ತಿದ್ದಾಳೆ, ಅವಳಿಗೆ ತಿಳಿಸಿ ಹೇಳು ಅಂತ ವಿನೋದ್ಗೆ ಹೇಳುತ್ತಾನೆ. ಅವಾಗ ವಿನೋದ್ ಮತ್ತೆ ರಾಹುಲ್ನ ಪರವಾಗಿಯೇ ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮತ್ತೆ ಮರುದಿನ ಯಾರೋ ಕೀರ್ತಿಗೆ ಕಾಲ್ ಮಾಡಿ, ನಾನು ನಿನ್ನ ಸೌಂದರ್ಯದ ದಾಸನಾಗಿದ್ದೇನೆ, ನನಗೆ ನಿನ್ನನ್ನು ತಬ್ಬಿಕೊಂಡು ಮುದ್ದಾಡಬೇಕೆಂಬ ಆಸೆ ತುಂಬಾ ಇದೆ ಅಂತ ಹೇಳಿದರೆ ಕೀರ್ತಿ ಅದೆಲ್ಲ ವಿಷಯವನ್ನು ನೇಹಾಗೆ ಹೇಳಿ ಅವನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಅವಾಗ ನೇಹಾ, ಹಾಗೇನಾದರೂ ಆದರೆ ನಿನ್ನ ಮರ್ಯಾದೆ ಹೋಗುತ್ತದೆ, ಬೇಡ ಅಂತ ಹೇಳುವಷ್ಟರಲ್ಲಿ ವಿನೋದ್ ಜೊತೆ ರಾಹುಲ್ ಮತ್ತೆ ಅಲ್ಲಿಗೆ ಬರುತ್ತಾನೆ. ಅವಾಗ ಕೋಪಗೊಂಡ ಕೀರ್ತಿ, ನೀನೇಕೆ ನನಗೆ ಕಾಲ್ ಮಾಡಿದ್ದೆ, ಮತ್ತೊಮ್ಮೆ ಹೀಗೆ ಮಾಡಿದರೆ ನಾನಿನ್ನು ಸುಮ್ಮನಿರಲ್ಲ ನೋಡು ಅಂತ ಮತ್ತೆ ರಾಹುಲ್ನನ್ನು ಬೈಯುತ್ತಾಳೆ. ಅವಾಗ ರಾಹುಲ್, ನೀನು ಬ್ಯೂಟಿಫುಲ್ ಆಗಿದೀಯಾ ಅಂತ ಯಾರು ಬೇಕಾದವರ ಮೇಲೆಯೂ ರೇಗಾಡಬಹುದಾ, ನಾನಂತೂ ನಿನಗೆ ಕಾಲ್ ಮಾಡಿಲ್ಲ ಅಂತ ಹೇಳಿದರೆ ಕೀರ್ತಿ ಅವನ ಮೇಲೆ ಮತ್ತಷ್ಟು ಕೋಪ ಮಾಡಿಕೊಳ್ಳುತ್ತಾಳೆ. ಅವಾಗ ವಿನೋದ್ ಅವರಿಬ್ಬರನ್ನು ಸಮಾಧಾನ ಮಾಡಿ ಕೀರ್ತಿಯ ಜೊತೆ ರೂಮಿಗೆ ಹೋಗಿ, ರಾಹುಲ್ ಅಂತೂ ಹೀಗೆ ಮಾಡಲು ಸಾಧ್ಯವಿಲ್ಲ, ನೀನು ಇಷ್ಟೊಂದು ಹಾಟ್ ಇರುವಾಗ ಇದೆಲ್ಲ ಕಾಮನ್ ಬಿಡು ಅಂತ ಹೇಳುತ್ತಾ ಕೀರ್ತಿಯನ್ನು ತಬ್ಬಿಕೊಳ್ಳುತ್ತಾನೆ. ಆದರೆ ಆವಾಗಲೂ ಕೂಡ ಅವರ ಫೋಟೋ ತೆಗೆದ ಯಾರೋ ಮರುದಿನ ಮತ್ತೆ ಕೀರ್ತಿಗೆ ಕಾಲ್ ಮಾಡಿ ನೆನ್ನೆಯ ಫೋಟೋಗಳನ್ನೆಲ್ಲ ಅವಳಿಗೆ ಸೆಂಡ್ ಮಾಡಿ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಹೇಳಿ ಕಾಲ್ ಕಟ್ ಮಾಡುತ್ತಾರೆ. ಅವಾಗ ಆ ಎಲ್ಲಾ ಫೋಟೋಗಳನ್ನು ನೋಡಿದ ನೇಹಾ, ಈ ಫೋಟೋಗಳನ್ನು ಇಲ್ಲೇ ಬಂದು ತೆಗೆಯಲಾಗಿದೆ, ಇದು ತುಂಬಾ ಅತಿಯಾಯಿತು ಅಂತ ಕೀರ್ತಿಗೆ ಹೇಳುತ್ತಾಳೆ. ಆವಾಗ ಕೀರ್ತಿ, ನನಗೆ ಮೊದಲಿನಿಂದಲೂ ರಾಹುಲ್ ಮೇಲೆ ಡೌಟ್ ಇದೆ, ಆದರೆ ವಿನೋದ್ ನನ್ನ ಮಾತನ್ನು ಕೇಳುತ್ತಲೇ ಇಲ್ಲವಲ್ಲ, ಈಗ ನನಗೆ ರೂಮಿನಲ್ಲಿ ಬಟ್ಟೆ ಚೇಂಜ್ ಮಾಡಲು ಕೂಡ ಹೆದರಿಕೆಯಾಗುತ್ತಿದೆ ಅಂತ ಹೇಳಿ ನಂತರ ಆಚೆ ಹೋದರೆ ಡೆಲಿವರಿ ಬಾಯ್ ರೋಹಿತ್ ಅವಳಿಗೆ ಡ್ಯಾಶ್ ಹೊಡೆದು ಸಾರಿ ಕೇಳಿ, ನೀನು ಅದೆಷ್ಟು ಸುಂದರವಾಗಿದ್ದೀಯಾ, ಇನ್ಮೇಲೆ ನಿನ್ನನ್ನು ಅನುಭವಿಸಲೇಬೇಕು ಅಂತ ಅಂದುಕೊಳ್ಳುತ್ತಾನೆ. ನಂತರ ವಿನೋದ್ ತನ್ನ ತಾಯಿ ಮೀನಾಳನ್ನು ಕೀರ್ತಿಗೆ ಭೇಟಿ ಮಾಡಿಸಿದರೆ ಅವಳ ಡ್ರೆಸ್ ನೋಡಿದ ಮೀನಾ, ಇಂತಹ ಡ್ರೆಸ್ ಹಾಕಿಕೊಂಡರೆ ನಮ್ಮ ಮನೆತನದ ಮರ್ಯಾದೆ ಏನೂ ಆಗಬೇಕು ಅಂತ ಅವಳನ್ನು ಬೈದು ವಿನೋದ್ನನ್ನು ಮನೆಗೆ ಕರೆದುಕೊಂಡು ಹೋಗಿ, ನನಗೆ ಕೀರ್ತಿಗಿಂತ ನೇಹಾ ಇಷ್ಟವಾಗಿದ್ದಾಳೆ, ನೇಹಾ ಎಷ್ಟು ಸಂಸ್ಕಾರವಂತೆ ಆಗಿದ್ದಾಳೆ ನೋಡು ಅಂತ ಹೇಳುತ್ತಾಳೆ. ನಂತರ ವಿನೋದ್ ಆ ವಿಷಯ ರಾಹುಲ್ಗೆ ತಿಳಿಸಿದರೆ ರಾಹುಲ್, ನಿಮ್ಮ ಅಮ್ಮ ನಿಜ ಹೇಳುತ್ತಿದ್ದಾರೆ, ಕೀರ್ತಿಯಂತಹ ಹಾಟ್ ಹುಡುಗಿ ಇದ್ದರೆ ಎಲ್ಲರೂ ಕಣ್ಣು ಹಾಕುತ್ತಾರೆ ಅಂತ ಹೇಳುತ್ತಾನೆ. ಆವಾಗ ವಿನೋದ್, ನೀನು ನೋಡುವ ನೋಟವೇ ಸರಿಯಿಲ್ಲ ಬಿಡು ಅಂತ ಕೋಪ ಮಾಡಿಕೊಂಡು ಹೋಗುತ್ತಾನೆ. ನಂತರ ರೋಹಿತ್ ಮತ್ತೆ ಕೀರ್ತಿಗೆ ಕಾಲ್ ಮಾಡಿ, ನನಗೆ ನಿನ್ನನ್ನು ಮರೆಯಲು ಆಗುತ್ತಿಲ್ಲ ಅಂತ ಹೇಳುತ್ತಾನೆ. ಅವಾಗ ಕೀರ್ತಿ, ನೀನೇಕೆ ನನಗೆ ತೊಂದರೆ ಕೊಡುತ್ತಿದ್ದೀಯಾ, ಧೈರ್ಯ ಇದ್ದರೆ ನೇರವಾಗಿ ಮನೆಗೆ ಬಾ ಅಂತ ಹೇಳುತ್ತಾಳೆ. ಅವಾಗ ರೋಹಿತ್ ಅಲ್ಲಿಗೆ ಬಂದರೆ ಕೀರ್ತಿಗೆ ಶಾಕ್ ಆಗುತ್ತದೆ. ಅವಾಗ ನೇಹಾ, ನಾನೇ ಪಿಜ್ಜಾ ಆರ್ಡರ್ ಮಾಡಿದ್ದೆ ಅಂತ ಹೇಳುತ್ತಾಳೆ. ನಂತರ ಕೀರ್ತಿ ಹಾಟ್ ಆಗಿರುವಂತಹ ಮೊದಲಿನ ಫೋಟೋಗಳು ವೈರಲ್ ಆದರೆ ರಾಹುಲ್ ಅವುಗಳನ್ನು ವಿನೋದ್ಗೆ ತೋರಿಸಿ, ಕೀರ್ತಿ ಸರಿಯಿಲ್ಲ, ನೀನು ಕೀರ್ತಿಯ ಸಹವಾಸ ಬಿಟ್ಟರೆ ಒಳ್ಳೆಯದು ಅಂತ ಹೇಳುತ್ತಾನೆ. ಅವಾಗ ಕೋಪಗೊಂಡ ವಿನೋದ್ ಅವನನ್ನೇ ಬೈದು ಕೀರ್ತಿಯ ಹತ್ತಿರ ಹೋದ ವಿನೋದ್, ಈಗ ಹೊಸ ಫೋಟೋಗಳನ್ನು ನೀನೇ ಅಪ್ಲೋಡ್ ಮಾಡಿದ್ದೀಯ ತಾನೆ ಅಂತ ಕೇಳುತ್ತಾನೆ. ಅವಾಗ ಕೀರ್ತಿ, ನಾನು ಮಾಡಿಲ್ಲ, ಯಾರೋ ನನ್ನ FB ಅಕೌಂಟ್ ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದರೆ ಈ ಕಡೆ ರೋಹಿತ್ನ ಫ್ರೆಂಡ್, ಇದನ್ನೆಲ್ಲ ಮಾಡುವುದರಿಂದ ನಿನಗೆ ಏನು ಸಿಗುತ್ತದೆ ಅಂತ ಕೇಳುತ್ತಾನೆ. ಅವಾಗ ರೋಹಿತ್, ಇದರಿಂದ ನನಗೆ ಹಣದ ಜೊತೆಗೆ ಮಜಾ ಕೂಡ ಸಿಗುತ್ತಿದೆ ಅಂತ ಹೇಳಿದರೆ ಕೀರ್ತಿಯ ಎಲ್ಲಾ ಫೋಟೋ ನೋಡಿದ ಮೀನಾ ನೇರವಾಗಿ ಅವಳ ಹತ್ತಿರ ಹೋಗಿ, ನೀನು ಕ್ಯಾರೆಕ್ಟರ್ಲೆಸ್ ಆಗಿದ್ದೀಯ ಅಂತ ಬೈಯುತ್ತಾಳೆ. ಅವಾಗ ವಿನೋದ್ ಕೀರ್ತಿಯ ಪರವಾಗಿಯೇ ಮಾತನಾಡಿದರೆ ಮೀನಾ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ. ನಂತರ ಕೀರ್ತಿ ಸ್ನಾನ ಮಾಡುತ್ತಿದ್ದರೆ ನೇಹಾನೇ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಳ್ಳುತ್ತಾಳೆ. ನಂತರ ರೋಹಿತ್ ಕೀರ್ತಿಗೆ ಕಾಲ್ ಮಾಡಿ ನೇಹಾ ಮಾಡಿದ ವಿಡಿಯೋ ಅವಳಿಗೆ ಕಳುಹಿಸಿ ಫೋನ್ ಮಾಡುತ್ತಾನೆ. ಅವಾಗ ಕೀರ್ತಿ, ನೀನೇಕೆ ನನಗೆ ಹೀಗೆ ತೊಂದರೆ ಕೊಡುತ್ತಿದ್ದೀಯ ಅಂತ ಕೇಳುತ್ತಾಳೆ. ಅವಾಗ ರೋಹಿತ್, ನಾನು ನಿನ್ನ ತಂಟೆಗೆ ಬರಬಾರದೆಂದರೆ ನೀನು ಒಮ್ಮೆ ನನ್ನ ಜೊತೆ ಮಿಂಗಲ್ ಆಗಬೇಕು ಅಂತ ಹೇಳುತ್ತಾನೆ. ನಂತರ ಕೀರ್ತಿ ಆ ವಿಷಯ ನೇಹಾಗೆ ಹೇಳಿದರೆ ನೀನು ಅವನು ಹೇಳಿದ ಹಾಗೆ ಕೇಳಿ ಬಚಾವಾಗುವುದು ಒಳ್ಳೆಯದು ಅಂತ ಹೇಳುತ್ತಾಳೆ. ನಂತರ ಕೀರ್ತಿ ಅದಕ್ಕೆ ಒಪ್ಪಿಕೊಂಡರೆ ರೋಹಿತ್ ಮನೆಗೆ ಬರುತ್ತಾನೆ. ಅವಾಗ ನೇಹಾ, ಅವಳ ಈಗಿನ ವಿಡಿಯೋ ಕೂಡ ಮಾಡಿ ಅವಳನ್ನು ಪೂರ್ತಿಯಾಗಿ ಹಾಳು ಮಾಡು, ಅವಾಗ ಮಾತ್ರ ವಿನೋದ್ ನನಗೆ ಸಿಗಲು ಸಾಧ್ಯ ಅಂತ ರೋಹಿತ್ಗೆ ಹೇಳಿ ಕಳಿಸುತ್ತಾಳೆ. ನಂತರ ರೋಹಿತ್ ಕೀರ್ತಿಯ ಹತ್ತಿರ ಹೋಗಿ, ನಿನ್ನ ಸೌಂದರ್ಯವೆಲ್ಲ ಇವತ್ತು ನನ್ನದೇ ಅಂತ ಹೇಳುತ್ತಾ ಅವಳ ಮೇಲೆ ಬಲಾತ್ಕಾರ ಮಾಡಲು ಹೋದರೆ ಪೊಲೀಸರೊಂದಿಗೆ ಅಲ್ಲಿಗೆ ಬಂದ ವಿನೋದ್ ರೋಹಿತ್ ಅನ್ನು ಅರೆಸ್ಟ್ ಮಾಡಿಸುತ್ತಾನೆ. ಅವಾಗ ಹೆದರಿದ ರೋಹಿತ್, ನಾನೇನು ಮಾಡಿಲ್ಲ, ನೇಹಾ ಅವರೇ ಹೀಗೆ ಮಾಡಲು ನನಗೆ ಹಣ ಕೊಡುತ್ತಿದ್ದರು ಅಂತ ಹೇಳುತ್ತಾನೆ. ನಂತರ ನೇಹಾಳನ್ನು ಕಾರಣ ಕೇಳಲಾಗಿ, ನನಗೆ ವಿನೋದ್ ಅಂದ್ರೆ ಮೊದಲಿನಿಂದಲೂ ಇಷ್ಟ, ಹಾಗಾಗಿ ನಾನು ಹೀಗೆ ಮಾಡಿದೆ ಅಂತ ಹೇಳುತ್ತಾಳೆ. ಕೊನೆಗೆ ಎಲ್ಲರಿಗೂ ಅವಳ
ಮೇಲೆ ಕೋಪ ಬಂದರೆ ಪೊಲೀಸರು ನೇಹಾ ಹಾಗೂ ರೋಹಿತ್ ಅನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಖೂಬ್ಸೂರತ್ ಸಹೇಲಿ ಎಂದು ಹುಡುಕಿ ನೋಡಬಹುದು.